ನನ್ನ ಬಗ್ಗೆ ನಿನ್ನೆ ಮಾನ್ಯ ಸಚಿವರು, ನನ್ನ ಸಹೋದರರಂತೂ ಕೂಡ ಹೇಳೋಣ, ಪ್ರಿಯಾಂಕಾ ಖರ್ಗೆ ಅವರು ನನ್ನ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ್ದಾರೆ. ನನಗೇನು ನೋವಿಲ್ಲ. ಯಾಕೆಂದ್ರೆ ನಾರಾಯಣ ಸ್ವಾಮಿ ಅವರು ನನ್ನನ್ನು ಬೈಲಿಕ್ಕೇನೆ ಬಿಜೆಪಿನವರು ಅಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪಾಪ ಹೇಳಿ, ಐ ಆಮ್ ನಾಟ್ ಅನ್ ಇಂಡಿವಿಜುವಲ್. ಐ ಆಮ್ ಎ opposition leader in the council. Whatever the lapses comes to me, I have to answer to it. ಪಬ್ಲಿಕ್ ಡೊಮೈನ್ ನಾನು ತಗೊಂಡು ಹೋಗ್ಬೇಕು. ಅನ್ಯಾಯ ಆಗಿದ್ರೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು. ಈ ಕಾರಣಕ್ಕೆ ನಾವಿರೋದು. ವಿರೋಧ ಪಕ್ಷದಲ್ಲಿ ಕುಳಿತು ನಿಮ್ಮನ್ನಲ್ದೆ ನಾವು ಇನ್ಯಾರ ಬಗ್ಗೆ ಮಾತಾಡಬೇಕು? ಸ್ವಜನ ಪಕ್ಷಪಾತ ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ನಾನು ಹೆಸರು ಎತ್ತಲಿಕ್ಕೆ ನಾನು ಯೋಗ್ಯನಲ್ಲ, ಎತ್ತಬಾರದು. ನೀವು ಮಾಡಿದ್ದೀರಿ, ನಾನು ಹೇಳ್ಬೇಕು, ಹೇಳಿದ್ದೇನೆ. ಇನ್ನೊಂದು ಹೇಳಿದ್ದಾರೆ, ನಾರಾಯಣ ಸ್ವಾಮಿಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳಿದ್ದಾರೆ. ನನಗೆ ಜಾಸ್ತಿ ಇಂಗ್ಲಿಷ್ ಬರಲ್ಲ, ತುಂಬಾ ಕಡಿಮೆ. ಇತ್ತೀಚೆಗೆ ಇವರೆಲ್ಲ ನಮ್ಮನ್ನು ಮಾತಾಡಿಸಿ ಕಲ್ತ್ಕೊಂಡಿದ್ದೀನಿ. ಓಕೆ, ನಾನು ಕಾನ್ವೆಂಟ್ಗೆ ಹೋಗಿಲ್ಲ. ಐ ವಾಸ್ ನಾಟ್ ಎ ಕಾನ್ವೆಂಟ್ ಸ್ಟೂಡೆಂಟ್. ನಮ್ಮ ಅಪ್ಪ ಅಮ್ಮ ಹೆಬ್ಬೆಟ್ಟು, ಅವ್ರಿಗೆ ಏನು ಬಂದಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದವರು ಕೂಲಿ ಮಾಡ್ತಿದ್ದವ್ರು ಅವರು. ಬಟ್ ಅಂತ ಜಾಗದಿಂದ ಬಂದು ಇವತ್ತು ಕರ್ನಾಟಕದ ಈ ಕೌನ್ಸಿಲ್ ಅಲ್ಲಿ ಭಾರತೀಯ ಜನತಾ ಪಕ್ಷ ನನ್ನ ಯೋಗ್ಯತೆಯನ್ನ ಗುರುತಿಸಿ ಪ್ರತಿಪಕ್ಷದ ನಾಯಕನನ್ನಾಗಿ ಮಾಡಿದ್ದಾರೆ. ಓಕೆ, ನಿಮ್ ತರ ಹುಟ್ಟುವಾಗ್ಲೇ ನಾನು ಗೋಲ್ಡನ್ ಸ್ಪೂನ್ ಇಟ್ಕೊಂಡ ಹುಟ್ಟಿದ್ದೆ. ನಮ್ಮಪ್ಪನಿಗೆ ಯೋಗ್ಯತೆ ಇರಲಿಲ್ಲ ನನ್ನನ್ನ ಕಾನ್ವೆಂಟ್ ಕಳಿಸ್ಲಿಕ್ಕೆ. ನಿಮಗೆ ಯೋಗ್ಯತೆ ಇತ್ತು, ಪಾಪ ನೀವು ಹೋಗಿದ್ದೀರಿ. ಎಲ್ಲಿವರೆಗೂ ಹೋಗಿದ್ದೀರಿ ನನಗೂ ಗೊತ್ತಿದೆ, ಎಲ್ಲಿ ಫೇಲ್ ಆಗಿದ್ದೀರಿ ಅಂತ ಗೊತ್ತಿದೆ. ಕಾನ್ವೆಂಟ್ಗೆ ಹೋಗಿದ್ದಕ್ಕೆ ನಿಮ್ಗೆ ಇಂಗ್ಲಿಷ್ ಬರ್ತದೆ. ನಾನು ಕಾಂಗ್ರೆಸ್ಗೂ ಹೋಗಿಲ್ಲ. ವಾಟಾಳ್ ನಾಗರಾಜು, ನಾರಾಯಣ್ ಕುಮಾರ್ ಜೊತೆಯಲ್ಲಿ ಕನ್ನಡ ಹೋರಾಟ ಮಾಡ್ಕೊಂಡಿದ್ದೆ ನಾನು. ಆದ್ರಿಂದ ನನಗೆ ಕನ್ನಡದವನು ನಾನು. ನನ್ಗೆ ಇಂಗ್ಲಿಷ್ ಬರಲ್ಲ. ಆದ್ರೆ ದೀಸ್ ಲ್ಯಾಂಗ್ವೇಜಸ್ ಆರ್ ಓನ್ಲಿ ಫಾರ್ ಕಮ್ಯುನಿಕೇಶನ್ ಅಷ್ಟೇ. ಲಾ ಬರಲ್ಲ ಅಂದವ್ರೆ, ನಾನು ಲಾ ಸ್ಟೂಡೆಂಟೇ ಅಲ್ಲ. ಏನ್ ನಿಮ್ಮ ಉದ್ದೇಶ ಏನು? ಪರ್ಸನಲ್ ಅಟ್ಯಾಕ್ ಮಾಡ್ತಿದ್ದೀರಿ. ನನ್ನನ್ನ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಚಲ್ಲಾಣ ಹರಿದು ಬಿಡ್ತೀನಿ ನಾನು. ಛಲವಾದಿ ಸುಮ್ಮನೆ ಅಂತ ತಿಳ್ಕೊಬೇಡಿ. ಕೆಣಕಿದ್ರೆ ಕುಣ್ಕೋ ವ್ಯಕ್ತಿ ನಾನು. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಮಿಸ್ಟರ್ ಪ್ರಿಯಾಂಕ್. ನನ್ನ ಇಂಗ್ಲಿಷ್ ಇವ್ರಿಗೆ ಇಲ್ಲಿ ಕುಳಿತಿರೋರ್ಗೆ ಅರ್ಥ ಆಗೋಷ್ಟಾದ್ರೆ ಸಾಕು. ನನ್ನ ಇಂಗ್ಲಿಷು, ನಿಮ್ ಇಂಗ್ಲಿಷ್ ಏನು ಅಂತ ನಾನು ನೋಡಿದ್ದೀನಿ. ಪಕ್ಕದಲ್ಲಿ ನಮ್ಮ ಅಪ್ಪನ ಹೆಸರು ಐತೆ ನನಗೂ, ಛಲವಾದಿ ತಿಮ್ಮಯ್ಯ ನಾರಾಯಣ ಸ್ವಾಮಿ. ನಾನು ತಿಮ್ಮಯ್ಯನ ಇನ್ಫ್ಲೂಯೆನ್ಸ್ ನನಗೇನು ಕೊಡ್ಲಿಲ್ಲ. ನಿಮ್ಮದು ಮಲ್ಲಿಕಾರ್ಜುನ್ ಖರ್ಗೆ, ಅದು ನಿಮ್ ಪಕ್ಕದ ಹೆಸರ ಪಕ್ಕದಲ್ಲಿ ಖರ್ಗೆ ಅನ್ನೋದು ಇಲ್ದೇ ಇದ್ದಿದ್ರೆ ಮಂಡಲ್ ಪಂಚಾಯತ್ ಮೆಂಬರು ಆಗ್ತಿರ್ಲಿಲ್ಲ ನೀವು. ತಿಳ್ಕೊಳ್ಳಿ ಇದನ್ನೆಲ್ಲ. ಹುಟ್ಟಿದ ಕಾಲದಿಂದ ನನಗೆ ಬುದ್ಧಿ ಬಂದ ದಿವಸದಿಂದ ಇವತ್ತಿನವರೆಗೂ ಜನರ ಜೊತೆಯಲ್ಲಿ ಹೋರಾಟದಲ್ಲಿ ಇದ್ದೀನಿ ನಾನು. ಸಮುದಾಯದ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ, ಸಮುದಾಯಕ್ಕೆ ಹೋರಾಟ ಮಾಡಿದ್ದೀನಿ, ಇವತ್ತಿಗೂ ಅದನ್ನೇ ಮಾಡ್ತಿದ್ದೀನಿ. ನೀನೇನೇನು ಹೋರಾಟ ಮಾಡಿದ್ಯಾ ಅಣ್ಣ? ಎಲ್ಲೆಲ್ಲಿ ಹೋರಾಟ ಮಾಡಿದ್ಯಾ ನೀನು? ಈ ಸಮಾಜಕ್ಕೆ ಏನ್ ನಿನ್ನ ಕೊಡುಗೆ ಇದೆ? ನಾವು ಹುಟ್ಟಿದಾಗ ಕೆಳಗಡೆ ಹಾಸ್ಕೊಳಕ್ಕೂ ಇಲ್ಲ, ಮೇಲೆ ಒದ್ಕೊಳಕ್ ಇರಲಿಲ್ಲ. ಗೋಣಿ ಚೀಲದಲ್ಲಿ ನುಗ್ಗು ಬಿಟ್ರೆ ಒಳಗಡೆಗೆ ರಾತ್ರಿ ಮೇಲಕ್ಕೂ ಅದೇ ಆಗುತ್ತೆ, ತಳಗೂ ಅದೇ ಆಗುತ್ತೆ ಅಂತ ಬದುಕಿದವ್ರು ನಾವೆಲ್ಲ. ನಮ್ಗೆ ಅದನ್ನ ಹೇಳ್ಕೊಳಕ್ ನಮ್ಗೇನ್ ನಾಚಿಕೆ ಇಲ್ಲ. ನೀನ್ ಯಾವ ಗೋಣಿ ಚೀಲದಲ್ಲಿ ಮಲಗಿದ್ದೆ? ಐಶ್ವರ್ಯ ಈ ಜೀವನ ನಿಮ್ಮಂಗ ನಾವು ಮಾಡಿದವ್ರಲ್ಲ. ಪರ್ಸನಲ್ ವಿಷಯಕ್ಕೆ ಬಂದ್ರೆ ಮಾತ್ರ ಟನ್ಗಟ್ಲೆ ಐತೆ ನಿಮ್ಮದು ಹೇಳಕ್. ನನಗೆ ಟನ್ಗಟ್ಲೆ ಇದೆ ಈಗಲೂ. ಬಟ್ ನಾನು ಪರ್ಸನಲ್ ವಿಷಯಕ್ಕೆ ನಾನು ಬರೋದಿಲ್ಲ. ನಾನು ವಿರೋಧ ಪಕ್ಷದ ವಿಪಕ್ಷ ನಾಯಕನಾಗಿ ನನ್ನ ಗಮನಕ್ಕೆ ಬಂದಿದ್ದನ್ನ ಸಮಾಜಕ್ಕೆ ತಿಳಿಸಬೇಕು. ತಪ್ಪುಗಳಾಗಿರೋದನ್ನ ಸರಿಪಡಿಸಲಿಕ್ಕೆ ನಾನು ಸರ್ಕಾರದ ಗಮನ ಸೆಳೀಬೇಕು. ಅದನ್ನು ಮಾಡಿದ್ದೇನೆ. ಅದು ಬಿಟ್ಟು
ಈ ರೀತಿ ಮಾತಾಡ್ತಕ್ಕಂಥದ್ದಿರ್ಲಿ. ನನ್ನ ಅಣ್ಣನ ಬಗ್ಗೆ ಏನು ಅಂತ ಕೇಳಿದ್ದೀರಿ. ನಿಮ್ಮ ಅಣ್ಣನ ಬಗ್ಗೆ ನಂದು ಪ್ರಸ್ತಾಪ ಇಲ್ಲ. ರಾಹುಲ್ ಖರ್ಗೆ, ನಿಮ್ಮ ಅಣ್ಣನ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಈಸ್ ಹೈಲಿ ಎಜುಕೇಟೆಡ್, ಈಸ್ ನಾಟ್ ಲೈಕ್ ಯು. ಅವರು ಚೆನ್ನಾಗಿ ಓದ್ಕೊಂಡಿರೋರು, ಅವ್ರು ರಾಜಕಾರಣಕ್ಕೆ ಬರಲಿಲ್ಲ. ಯಾಕೆ ಅಂತಂದ್ರೆ ನಿಮ್ಮಂಗ ಅವರು ಫೇಲ್ ಆಗಿಲ್ಲ, ಅವ್ರು ಪಾಸ್ ಆಗಿರೋರು. IRS ಆಗಿದ್ರು, ಅವರು ಕೆಲಸ ಮಾಡಿದ್ದಾರೆ. ಅವರ ಬಗ್ಗೆ ಈಗಲೂ ನನಗೆ ಗೌರವ ಇದೆ. ಇಂಥ ಯಾವುದರಲ್ಲಿ ಗೋಜಲಲ್ಲಿ ಬರಲ್ಲ. ಅವ್ರೇನ್ ಮಾಡ್ತಾರೆ ಮಾಡ್ಲಿ, ಅವ್ರ ಹೆಸರಿನಲ್ಲಿ ಆಗಿದ್ರೆ ನನ್ಗೇನಿಲ್ಲ. ನೀವು ಆ ಟ್ರಸ್ಟ್ ಅಲ್ಲಿ ಇದ್ದೀರಿ, ನಿಮ್ಮ ಹೆಸರು ಬಂದಿದೆ. ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರು, ಅವರ ಹೆಸರು ಬಂದಿದೆ. AICC ಅಧ್ಯಕ್ಷರು. ಇಲ್ಲಂತಂದ್ರೆ ಯಾರು ಬರ್ತಿದ್ರು? ಅಧಿಕಾರ ಸ್ಥಾನದಲ್ಲಿರೋರು ತಗೊಂಡಾಗ ಬರ್ತದೆ. ಆದ್ರಿಂದ ಇನ್ನೂ ಬರ್ತವೆ. ಕೋರಮಂಗಲದಲ್ಲಿ ಎಲ್ಲೆಲ್ಲಿದೆ, ಯಲಂಕದಲ್ಲಿ ಎಲ್ಲೆಲ್ಲಿ ತಗೊಂಡಿದ್ದಾರೆ, ಬೆಂಗಳೂರಲ್ಲಿ ಇನ್ನೂ ಎಲ್ಲೆಲ್ಲಿದೆ, ಗುಲ್ಬರ್ಗಾದಲ್ಲಿ ಎಲ್ಲೆಲ್ಲಿದೆ. ನೀವು ನನ್ನನ್ನು ಅಟ್ಯಾಕ್ ಮಾಡ್ತಾ ಹೋಗಿ, ನಾನು ಅದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ತೀನಿ. ಡೆಲ್ಲಿವರೆಗೂ ತಗೊಂಡು ಹೋಗ್ತೀನಿ. ಇದು ಅಷ್ಟು ಈಸಿಯಾಗಿ ಬಿಡ್ತೀನಿ ಅಂತ ನೀವೇನು ತಿಳ್ಕೊಬೇಡಿ. ಪರ್ಸನಲ್ ಅಟ್ಯಾಕ್ ಅನ್ನು ಮೊದಲು ಬಿಡಿ. ನನ್ನ ಜವಾಬ್ದಾರಿಯನ್ನ ಮಾಡೋದು ನನ್ನ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಮಾಡೋದು ನಿಮ್ಮ ಕರ್ತವ್ಯ. ನೀವು ಮಾಡ್ತಾ ಹೋಗಿ. ಸರ್ಕಾರದಲ್ಲಿ ಇದ್ದೀರಿ. ಅವರಿಗೆ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.